ನಮಸ್ಕಾರ ಪ್ರಿಯರೇ, ನೀವೆಲ್ಲ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೇನೆ. ಮತ್ತು ಈಗ ನಾನು ಒಂದು 3 ಥರದ ಜ್ಯೂಸನ್ನು ಮಾಡ್ತೇನೆ. ಒಂದು ಸೌತೆಕಾಯಿ ಜ್ಯೂಸ್, ಮತ್ತು ಪುದೀನ ಜ್ಯೂಸ್, ಮತ್ತು ಫ್ಯಾಷನ್ ಫ್ರೂಟು ಅದರದೊಂದು ಜ್ಯೂಸ್. ಈ 3 ಜ್ಯೂಸನ್ನು ಹೇಗೆ ಮಾಡ್ತಂತ ತೋರಿಸ್ತೀನಿ. ಇದು ಸೌತೆಕಾಯಿ ಜ್ಯೂಸ್ ಮಾಡಲಿಕ್ಕೆ ಕುಕ್ಕುಂಬರ್ ಜ್ಯೂಸ್. ಇದಕ್ಕೆ ಬೇಕಾದ ಸಾಮಗ್ರಿಗಳು ಸ್ವಲ್ಪ ಪುದೀನ ಮತ್ತು 2 ಟೇಬಲ್ ಸ್ಪೂನು ಸಕ್ಕರೆ. ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕಿದ್ದೇನೆ, ಸ್ವಲ್ಪ ರುಚಿಗೆ ತಕ್ಕ ಸ್ವಲ್ಪ ಉಪ್ಪು ಹಾಕೋದು. ಮತ್ತು 1 ಟೇಬಲ್ ಸ್ಪೂನು ಕಸ್ಕಸ್, ಅದು ನಾನು ನೀರಲ್ಲಿ ಇಟ್ಟಿದ್ದೇನೆ. ಅದು ಈಗ ಸ್ವಲ್ಪ ಇದಾಯಿತು, ಒಳ್ಳೆದಾಯಿತು ಈಗ. ಮತ್ತು 1 ಲಿಂಬೆಹಣ್ಣು, 1 ಸೌತೆಕಾಯಿ, 2ನೇದು ಫ್ಯಾಷನ್ ಫ್ರೂಟ್. ಅದಕ್ಕೆ 1 ದೊಡ್ಡ ಟೀ ಸ್ಪೂನ್ ಸಕ್ಕರೆ ಮತ್ತು 1/4 ಟೀ ಸ್ಪೂನ್ ಉಪ್ಪು. ಆದರೆ ಇದು ಹುಳಿ ಇರ್ತದಲ್ಲ, ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಜಾಸ್ತಿ, 1/4 ಟೀ ಸ್ಪೂನ್. ಹಾಗೆಯೇ ಇದು ಪುದೀನ ಜ್ಯೂಸ್. ಅದಕ್ಕೆ ಬೇಕಾದ ಸಾಮಗ್ರಿಗಳು 1/4 ಟೀ ಸ್ಪೂನ್ ಕರಿಮೆಣಸು ಹುಡಿ, 2 ಲಿಂಬೆಹಣ್ಣು, 1 ತುಂಡು ಶುಂಠಿ ಮತ್ತು ಸಕ್ಕರೆ 2 ಟೀ ಸ್ಪೂನ್ ಮತ್ತು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕ ಉಪ್ಪು. ಅದಕ್ಕೆ ಹಾಕಿ ಈ 3 ಥರದ ಜ್ಯೂಸನ್ನು ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಮೊದಲದು ನಾವು ಈ ಸಬ್ಸಿಕಾಯನ್ನು ಮಿಕ್ಸಿಗೆ ಹಾಕೋಣ. ಕುಕ್ಕುಂಬರ್, ಮತ್ತು ಇದಕ್ಕೆ ಸಕ್ಕರೆ, ಪುದೀನ ಮತ್ತು ಲಿಂಬೆಹಣ್ಣು ಇದಕ್ಕೆ ಹಾಕುವ. ಈಗ ಇದು ಒಟ್ಟಿಗೆ ಮಿಕ್ಸಿಯಲ್ಲಿ ನಾವು ಗ್ರೈಂಡ್ ಮಾಡುವ ಜ್ಯೂಸ್. ಈಗ ಇದು ಗ್ರೈಂಡ್ ಆಯಿತು. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಪುನಃ ಒಮ್ಮೆ ನಾವು ಇದನ್ನು ಗ್ರೈಂಡ್ ಮಾಡುವ. ಈಗ ನಮ್ಮ ಜ್ಯೂಸು ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಕಸಕಸನ್ನಿಟ್ಟು ಇದರ ಮೇಲೆ ಇವು ಜ್ಯೂಸನ್ನು ಹಾಕೋಣ. ನಮ್ಮ ಜ್ಯೂಸ್ ರೆಡಿಯಾಗಿದೆ. ಎರಡನೇದು ಮಾಡೋದು ನಾನು ಪುದೀನ ಜ್ಯೂಸ್. 2 ಲಿಂಬೆಹಣ್ಣು,
ಮತ್ತು ಪುದೀನ ಮತ್ತು ಕರಿಮೆಣಸು ಹುಡಿ, ಸಕ್ಕರೆ ಮತ್ತು ಉಪ್ಪು. ಇದಕ್ಕೆ ಸ್ವಲ್ಪ ನೀರು ಹಾಕೋದು. ಮೊದಲು ಜಾಸ್ತಿ ನೀರು ಹಾಕಿದರೆ ಅದು ಗ್ರೈಂಡ್ ಆಗೋದಿಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕೋದು, ಮತ್ತು ಪುನಃ ನೀರು ಹಾಕೋದು. ಇದಕ್ಕೆ ಶುಂಠಿಯನ್ನು ಇದಕ್ಕೆ ಹಾಕುವ ಮತ್ತು ಇದು ಒಟ್ಟಿಗೆ ಸೇರಿ ಗ್ರೈಂಡ್ ಮಾಡುವ. ಪುನಃ ಇದಕ್ಕೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡುವ. ಈಗ ನಮ್ಮ ಪುದೀನ ಜ್ಯೂಸ್ ಕೂಡ ರೆಡಿಯಾಗಿದೆ. ಈಗ ನಾನು ತೋರಿಸೋದು ಫ್ಯಾಷನ್ ಫ್ರೂಟ್, ಅದರ ಜ್ಯೂಸು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಇದು ಮೊದಲು ಇದರ ಒಳಗಿನ ಇದಕ್ಕೆ ಹಾಕಬೇಕು. ಮತ್ತು ಇದಕ್ಕೆ ಸಕ್ಕರೆ ಮತ್ತು ಉಪ್ಪು, ಒಳ್ಳೆಯದಾಗಿ ಗ್ರೈಂಡ್ ಹಾಕಬೇಕು. ಇದಕ್ಕೆ ಈಗ ನೀರು ಹಾಕುವ. ಇದು ನಮ್ಮ ಹೆಲ್ತ್ಗೆ ಕೂಡ ತುಂಬ ಒಳ್ಳೆಯದು. ಈ 3 ಜ್ಯೂಸ್ ಕೂಡ ತುಂಬ ಒಳ್ಳೆಯದು ಹೆಲ್ತ್ಗೆ ಕೂಡ. ಮತ್ತು ಗ್ಯಾಸ್ಟ್ರಿಕ್ಕಿಗೆ ಕೂಡ ಕುಕ್ಕುಂಬರ್ ಜ್ಯೂಸು ಒಳ್ಳೆಯದು ಗ್ಯಾಸ್ಟ್ರಿಕ್ಕಿಗೆ. ಹಾಗೆಯೇ ಇನ್ನೊಂದು ಜ್ಯೂಸ್ ಕೂಡ, ಇದು 3 ಕೂಡ ಜ್ಯೂಸು ಒಳ್ಳೆಯದೇ. ಪುದೀನ ಜ್ಯೂಸು, ಕುಕ್ಕುಂಬರ್ ಜ್ಯೂಸು ಮತ್ತು ಫ್ಯಾಷನ್ ಫ್ರೂಟ್ ಜ್ಯೂಸ್. ಈ 3 ಜ್ಯೂಸ್ ಕೂಡ ನಿಮಗೆ ಇಷ್ಟವಾಗಿದಂತೆ ನಾನು ನೆನೆಸುತ್ತೇನೆ. ಹಾಗೆಯೇ ನೀವು ಇದನ್ನು ಟ್ರೈ ಮಾಡಿ, ಇದರ ರುಚಿ ನೋಡಿ ಮತ್ತು ಲೈಕ್ ಮಾಡಿ ನಮಗೆ. ಹಾಗೆಯೇ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು. ನಮಸ್ಕಾರ ಪ್ರಿಯರೇ, ನೀವೆಲ್ಲ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೇನೆ. ಮತ್ತು ಈಗ ನಾನು ಒಂದು 3 ಥರದ ಜ್ಯೂಸನ್ನು ಮಾಡ್ತೇನೆ. ಒಂದು ಸೌತೆಕಾಯಿ ಜ್ಯೂಸ್, ಮತ್ತು ಪುದೀನ ಜ್ಯೂಸ್, ಮತ್ತು ಫ್ಯಾಷನ್ ಫ್ರೂಟು ಅದರದೊಂದು ಜ್ಯೂಸ್. ಈ 3 ಜ್ಯೂಸನ್ನು ಹೇಗೆ ಮಾಡ್ತಂತ ತೋರಿಸ್ತೇನೆ. ಇದು ಸೌತೆಕಾಯಿ ಜ್ಯೂಸ್ ಮಾಡಲಿಕ್ಕೆ ಕುಕ್ಕುಂಬರ್ ಜ್ಯೂಸ್. ಇದಕ್ಕೆ ಬೇಕಾದ ಸಾಮಗ್ರಿಗಳು ಸ್ವಲ್ಪ ಪುದೀನ ಮತ್ತು 2
ಟೇಬಲ್ ಸ್ಪೂನು ಸಕ್ಕರೆ, ಅದಕ್ಕೇ ನಾನು ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಸ್ವಲ್ಪ ರುಚಿಗೆ ತಕ್ಕ ಸ್ವಲ್ಪ ಉಪ್ಪು ಹಾಕೋದು. ಮತ್ತು 1 ಟೇಬಲ್ ಸ್ಪೂನು ಕಸ್ಕಸ್, ಅದು ನಾನು ನೀರಲ್ಲಿಟ್ಟಿದ್ದೇನೆ, ಅದು ಈಗ ಸ್ವಲ್ಪ ಇದಾಯಿತು, ಒಳ್ಳೆದಾಯ್ತು ಈಗ. ಮತ್ತು 1 ಲಿಂಬೆಹಣ್ಣು, 1 ಸೌತೆಕಾಯಿ, 2ನೇದು ಫ್ಯಾಷನ್ ಫ್ರೂಟ್, ಅದಕ್ಕೆ 1 ದೊಡ್ಡ ಟೀ ಸ್ಪೂನ್ ಸಕ್ಕರೆ ಮತ್ತು 1/4 ಟೀ ಸ್ಪೂನ್ ಉಪ್ಪು. ಆದರೆ ಇದು ಹುಳಿ ಇರ್ತದಲ್ಲ, ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಜಾಸ್ತಿ, 1/4 ಟೀ ಸ್ಪೂನ್. ಹಾಗೆಯೇ ಇದು ಪುದೀನ ಜ್ಯೂಸ್, ಅದಕ್ಕೆ ಬೇಕಾದ ಸಾಮಗ್ರಿಗಳು: 1/4 ಟೀ ಸ್ಪೂನ್ ಕರಿಮೆಣಸು ಹುಡಿ, 2 ಲಿಂಬೆಹಣ್ಣು, 1 ತುಂಡು ಶುಂಠಿ ಮತ್ತು ಸಕ್ಕರೆ 2 ಟೀ ಸ್ಪೂನ್ ಮತ್ತು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕ ಉಪ್ಪು. ಅದಕ್ಕೆ ಈ 3 ಥರದ ಜ್ಯೂಸನ್ನು ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಮೊದಲು ನಾವು ಈ ಸಬ್ಸಿಕಾಯನ್ನು ಮಿಕ್ಸಿಗೆ ಹಾಕೋಣ. ಕುಕ್ಕುಂಬರ್, ಮತ್ತು ಇದಕ್ಕೆ ಸಕ್ಕರೆ, ಪುದೀನ ಮತ್ತು ಲಿಂಬೆಹಣ್ಣು ಇದಕ್ಕೆ ಹಾಕುವ. ಈಗ ಇದು ಒಟ್ಟಿಗೆ ಮಿಕ್ಸಿಯಲ್ಲಿ ನಾವು ಗ್ರೈಂಡ್ ಮಾಡುವ ಜ್ಯೂಸ್. ಈಗ ಇದು ಗ್ರೈಂಡ್ ಆಯಿತು. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಪುನಃ ಒಮ್ಮೆ ನಾವು ಇದನ್ನು ಗ್ರೈಂಡ್ ಮಾಡುವ. ಈಗ ನಮ್ಮ ಜ್ಯೂಸು ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಕಸಕಸನ್ನಿಟ್ಟು ಇದರ ಮೇಲೆ ಇವು ಜ್ಯೂಸನ್ನು ಹಾಕೋಣ. ನಮ್ಮ ಜ್ಯೂಸ್ ರೆಡಿಯಾಗಿದೆ. ಎರಡನೇದು ಮಾಡೋದು ನಾನು ಪುದೀನ ಜ್ಯೂಸ್. ಲಿಂಬೆ 2 ಲಿಂಬೆಹಣ್ಣು, ಮತ್ತು ಪುದೀನ ಮತ್ತು ಕರಿಮೆಣಸು ಹುಡಿ, ಸಕ್ಕರೆ ಮತ್ತು ಉಪ್ಪು. ಇದಕ್ಕೆ ಸ್ವಲ್ಪ ನೀರು ಹಾಕೋದು. ಮೊದಲು ಜಾಸ್ತಿ ನೀರು ಹಾಕಿದರೆ ಅದು ಗ್ರೈಂಡ್ ಆಗೋದಿಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕೋದು, ಮತ್ತು ಪುನಃ ನೀರು ಹಾಕುವ. ಇದಕ್ಕೆ ಶುಂಠಿಯನ್ನು ಇದಕ್ಕೆ ಹಾಕುವ ಮತ್ತು ಇದು ಒಟ್ಟಿಗೆ ಸೇರಿ ಗ್ರೈಂಡ್ ಮಾಡುವ.
ಪುನಃ ಇದಕ್ಕೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡುವ. ಈಗ ನಮ್ಮ ಪುದೀನ ಜ್ಯೂಸ್ ಕೂಡ ರೆಡಿಯಾಗಿದೆ. ಈಗ ನಾನು ತೋರಿಸೋದು ಫ್ಯಾಷನ್ ಫ್ರೂಟ್, ಅದರ ಜ್ಯೂಸು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಇದು ಮೊದಲು ಇದರ ಒಳಗಿನ ಇದಕ್ಕೆ ಹಾಕಬೇಕು. ಮತ್ತು ಇದಕ್ಕೆ ಸಕ್ಕರೆ ಮತ್ತು ಉಪ್ಪು, ಒಳ್ಳೆಯದಾಗಿ ಗ್ರೈಂಡ್ ಆಗಬೇಕು. ಇದಕ್ಕೆ ಈಗ ನೀರು ಹಾಕುವ. ಇದು ನಮ್ಮ ಹೆಲ್ತ್ಗೆ ಕೂಡ ತುಂಬ ಒಳ್ಳೆಯದು. ಈ 3 ಜ್ಯೂಸ್ ಕೂಡ ತುಂಬ ಒಳ್ಳೆಯದು ಹೆಲ್ತ್ಗೆ ಕೂಡ. ಮತ್ತು ಗ್ಯಾಸ್ಟ್ರಿಕ್ಕಿಗೆ ಕೂಡ ಕುಕ್ಕುಂಬರ್ ಜ್ಯೂಸು ಒಳ್ಳೆಯದು ಗ್ಯಾಸ್ಟ್ರಿಕ್ಕಿಗೆ. ಹಾಗೆಯೇ ಇನ್ನೊಂದು ಜ್ಯೂಸ್ ಕೂಡ, ಇದು 3 ಕೂಡ ಜ್ಯೂಸು ಒಳ್ಳೆಯದೇ. ಪುದೀನ ಜ್ಯೂಸು, ಕುಕ್ಕುಂಬರ್ ಜ್ಯೂಸು ಮತ್ತು ಫ್ಯಾಷನ್ ಫ್ರೂಟ್ ಜ್ಯೂಸ್. ಈ 3 ಜ್ಯೂಸ್ ಕೂಡ ನಿಮಗೆ ಇಷ್ಟವಾಗಿದಂತೆ ನಾನು ನೆನೆಸುತ್ತೇನೆ. ಹಾಗೆಯೇ ನೀವು ಇದನ್ನು ಟ್ರೈ ಮಾಡಿ, ಇದರ ರುಚಿ ನೋಡಿ ಮತ್ತು ಲೈಕ್ ಮಾಡಿ ನಮಗೆ. ಹಾಗೆಯೇ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು.